Hi students, in this video we are going to learn summary of Dr. B.R. Ambedkar. So this is the lesson for SSLC students who are learning English as second language. ಸೊ ಆತ್ಮೀಯ ವಿದ್ಯಾರ್ಥಿ ಮಿತ್ರರು, ಇವತ್ತಿನ ವಿಡಿಯೋನಲ್ಲಿ ನಾವು ಅಂಬೇಡ್ಕರ್ ಲೆಸನ್ಗೆ ಸಂಬಂಧಪಟ್ಟಂತೆ ಸಮ್ರಿನ ಡಿಸ್ಕಸ್ ಮಾಡೋಣ. ಸೊ ಈ ರೀತಿಯಾದಂಥ ಸಮ್ರಿಗಳು ವಿಶೇಷವಾಗಿ ಕಲಿಕೆಯಲ್ಲಿ ಹಿಂದುಳಿದ ವಿದ್ಯಾರ್ಥಿಗಳಿಗೆ ಸಾಕಷ್ಟು ಹೆಲ್ಪ್ ಆಗುವಂಥದ್ದು. ಯಾಕಂದರೆ ಇಡೀ ಸಮ್ರಿನ ನೀವು ಒಂದು ಸಲ ಓದ್ಕೊಂಡ್ಬಿಟ್ರೆ, ಅದನ್ನು ಬೈಹ್ಯಾಟ್ ಮಾಡಿಬಿಟ್ರೆ ಈಸಿಯಾಗಿ ನೀವು ಈ ಒಂದು ಲೆಸನ್ ಸಂಬಂಧಿಸಿದಂತೆ ಯಾವುದೇ ಪ್ರಶ್ನೆಯನ್ನು ಕೇಳಿದರೂ ಕೂಡ ನೀವು ಸುಲಭವಾಗಿ ಉತ್ತರವನ್ನು ಬರೀಬೋದು. ಸೊ ಆ ಒಂದು ಉದ್ದೇಶವನ್ನು ನಾವು ಗಮನದಲ್ಲಿಟ್ಕೊಂಡು, ಅಂದರೆ ಸ್ಲೋ ಲರ್ನರ್ಗೆ ಹೆಲ್ಪ್ ಆಗಲಿ ಅಂತ ಹೇಳಿ ಈ ರೀತಿಯಾದಂಥ ಸಮ್ರಿಗಳನ್ನು ನಾವು ಮಾಡ್ತಾ ಬರ್ತಾ ಇರ್ತಕ್ಕಂಥದ್ದು. ಸೊ ನಾವು ಈಗಾಗಲೇ ದ ಕನ್ಸರ್ಟ್ ಆಮೇಲೆ ರಿಯೂನ್ ಮೀಡಿಯಾಗೆ ಸಂಬಂಧಪಟ್ಟಂಥ ಸಮ್ರಿ ಕೂಡ ಮಾಡಿದ್ದೇವೆ. ಸೊ ಆ ಒಂದು ಈ ಎರಡು ಲೆಸನ್ಸ್ಗಳಿಗೆ ಸಂಬಂಧಿಸಿದಂಥ ಸಮ್ರಿನ ಲಿಂಕನ್ನು ಈ ಒಂದು ವಿಡಿಯೋನ ಡಿಸ್ಕ್ರಿಪ್ಷನಲ್ಲಿ ನಾನು ಕೊಟ್ಟಿರ್ತೀನಿ. ಬೇಕಿದ್ರೆ ನೀವು ಆ ಎರಡು ಸಮ್ರಿಗಳನ್ನು ಕೂಡ ನೀವು ಓದಿ ಬರೆದಿಟ್ಕೊಳ್ಬೋದು ವಿದ್ಯಾರ್ಥಿಗಳೇ ಅಂತ ಹೇಳ್ತಾ. ಸೊ ನಾವೀಗ ಸಮ್ರಿನ ಶುರು ಮಾಡೋಣ. ನೋಡಿರಿ, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವಾಸ್ ಅ ವೊರಾಸಿಯಸ್ ರೀಡರ್. ಸೊ ನಿಮಗೆಲ್ರಿಗೂ ಗೊತ್ತಿರುವಂತೆ ಅಂಬೇಡ್ಕರ್ ಅವರು ಒಬ್ಬ ಒಳ್ಳೆಯ ಅದ್ಭುತವಾದಂತಹ ಓದುಗಾರರಾಗಿದ್ದರು. ಸೊ ಅವರು ಸಾಕಷ್ಟು ಓದಿನ ಮೂಲಕ ಒಂದು ಕಾನೂನು ಅಷ್ಟೇ ಅಲ್ಲ, ಪ್ರಪಂಚ ಜ್ಞಾನ ಕೂಡ ಅವರು ಸಂಪಾದಿಸಿದರು ಅನ್ನುವಂಥದ್ದನ್ನು ನಾವು ನೋಡ್ತೇವೆ. ನೋಡ್ರಿ, ಹಿ ಬಾಟ್ ಬುಕ್ಸ್ ಬೈ ಕರ್ಟಲಿಂಗ್ ಹಿಸ್ ಡೈಲಿ ನೀಡ್ಸ್. ಸೊ ಅಷ್ಟೇ ಅಲ್ಲ, ಅಂಬೇಡ್ಕರ್ ಅವರು ಓದಿನ ಬಗ್ಗೆ ಅವರಿಗೆ ಎಷ್ಟೊಂದು ಆಸಕ್ತಿ ಇತ್ತು ಅನ್ನೋದಕ್ಕೆ ಇದು ಕೂಡ ಒಂದು ಒನ್ ಆಫ್ ದ ಬೆಸ್ಟ್ ಎಕ್ಸಾಂಪಲ್. ಸೊ ಅವರು ತಮ್ಮ ಓದಿಗಾಗಿ ಬುಕ್ಸ್ಗಳನ್ನು ಖರೀದಿ ಮಾಡೋದಕ್ಕೋಸ್ಕರನೇ ತಮ್ಮ ದೈನಂದಿನ ಖರ್ಚುಗಳನ್ನು ಏನು ಮಾಡ್ತಾರೆ, ಕಡಿತಗೊಳಿಸಿ ಅವುಗಳ ಬದಲಾಗಿ ಅಂದರೆ ದೈನಂದಿನ ಖರ್ಚುಗಳನ್ನು ಕಡಿಮೆ ಮಾಡಿಬಿಟ್ಟು ಆ ಹಣದಲ್ಲಿ ಬುಕ್ಗಳನ್ನು ಖರೀದಿ ಮಾಡಿ ಓದ್ತಾ ಇದ್ರು ಅಂತ. He purchased 2000 old books in New York and 32 boxes of books in London. ಸೊ ಅವರು ಅದರ ಒಂದು ಓದಿನ ದಾಹವನ್ನು ಮುಂದುವರಿಸ್ತಾ, ಅಂದರೆ ವೊರಾಸಿಸ್ ರೀಡರ್ ಆಗಿ ಮುಂದುವರಿತಾ ಅವರು ಅಮೆರಿಕಕ್ಕೆ ಹೋದಾಗ 2000 ಹಳೆಯ ಬುಕ್ಗಳನ್ನು ಪರ್ಚೇಸ್ ಮಾಡ್ತಾರೆ. ಮತ್ತು 32 ಬಾಕ್ಸಸ್ ಬುಕ್ಕನ್ನು ಇಂಗ್ಲೆಂಡ್ ಹೋದಾಗೆ ಪರ್ಚೇಸನ್ನು ಮಾಡ್ತಾರೆ. He was influenced by the 14th Amendment of the US Constitution which gave freedom to the black Americans. ಸೊ ಅವರು ಅಮೇರಿಕದಲ್ಲಿರಬೇಕಾದ್ರೆ ಈ ಅಮೇರಿಕಾ ಸಂವಿಧಾನಕ್ಕೆ ಅಲ್ಲಿ ಆಗಿನ ಸಂದರ್ಭದಲ್ಲಿ 14ನೇ ತಿದ್ದುಪಡಿಯನ್ನು ಮಾಡಲಾಗ್ತದೆ. ಸೊ ಆ ಒಂದು 14ನೇ ತಿದ್ದುಪಡಿ ಮೂಲಕ ಅಮೇರಿಕಾ ಸಂವಿಧಾನದಲ್ಲಿ ಆ ಒಂದು ತಿದ್ದುಪಡಿ ಮಾಡೋ ಮೂಲಕ ಅಲ್ಲಿರ್ತಕ್ಕಂಥ ಕಪ್ಪು ಜನಾಂಗಕ್ಕೆ ಸ್ವಾತಂತ್ರ್ಯವನ್ನು ಕೊಡಲಾಗ್ತದೆ. ಸೊ ಈ ವಿಚಾರ ಅವರ ಮೇಲೆ ಒಂದು ಗಾಢವಾದ ಪರಿಣಾಮ ಬೀರ್ತದೆ ಅಂತ ನಾವು ನೋಡ್ತೇವೆ. ಸೊ ಅದಾದ ಬಳಿಕ ನೋಡ್ರಿ, ಹಿ ವಾಸ್ ಆಲ್ಸೋ ಇನ್ಫ್ಲೂಯೆನ್ಸ್ಡ್ ಬೈ ಮಹಾತ್ಮ ಫುಲೆ ಹೂ ವರ್ಕ್ಡ್ ಫಾರ್ ದ ಅಪ್ಲಿಫ್ಟ್ಮೆಂಟ್ ಆಫ್ ವುಮೆನ್ ಆ್ಯಂಡ್ ದ ಆಪ್ರೆಸ್ಡ್ ಕ್ಲಾಸಸ್. ಸೊ ಕೇವಲ ಅಮೇರಿಕದ 14ನೇ ತಿದ್ದುಪಡಿ ಅಷ್ಟೇ ಅಲ್ಲ, ಅಮೇರಿಕ ಸಂವಿಧಾನದ 14ನೇ ತಿದ್ದುಪಡಿ ಜೊತೆಗೆ ಅವ್ರಿಗೇನಾಗ್ತಂದರೆ, ಈ ಮುಂದೆ ಮಹಾತ್ಮ ಫುಲೆರವರು ಭಾರತದಲ್ಲಿ ಮಹಿಳೆಯರ ಉದ್ಧಾರಕ್ಕೋಸ್ಕರ ಮತ್ತು ಹಿಂದುಳಿದ ಜನಾಂಗದ, ವಿಶೇಷವಾಗಿ ಸಾಮಾಜಿಕವಾಗಿ ಆರ್ಥಿಕವಾಗಿ ಹೊಂದಿದಂಥ ಶೆಡ್ಯೂಲ್ ಕ್ಯಾಸ್ಟ್ ಮತ್ತು ಶೆಡ್ಯೂಲ್ ಟ್ರೈಬ್ಗಳ ಜನರ ಒಂದು ಏಳಿಗೆಗೋಸ್ಕರ ಅವರು ಏನೆಲ್ಲ ಕೆಲಸವನ್ನು ಮಾಡ್ತಿದ್ರು. ಸೊ ಆ ಒಂದು ಅವರ ಒಂದು ಸಾಮಾಜಿಕ ಕಾರ್ಯ ಇವ್ರ ಮೇಲೆ ಪ್ರಭಾವ ಬೀರ್ತದೆ. ಯಾರ ಮೇಲೆ? ಅಂಬೇಡ್ಕರ್ ಅವರ ಮೇಲೆ ಅಂತ ನಾವು ನೋಡ್ತೇವೆ. He became the chairman of the drafting committee of the Constituent Assembly. ಸೊ ಯಾವಾಗ ಇವರು ಸಂವಿಧಾನ ರಚನಾ ಈ ಸಮಿತಿಯ ಒಂದು ಅಧ್ಯಕ್ಷರಾಗ್ತಾರೆ, ಅದರ ಒಂದು ಮುಖ್ಯಸ್ಥ ಸ್ಥಾನವನ್ನು ವಹಿಸ್ಕೊಳ್ತಾರೆ, ಆವಾಗ ಅವರು ಸಾಕಷ್ಟು ವಿಚಾರವನ್ನು ಮಾಡ್ತಾರೆ. ಎದ್ರ ಬಗ್ಗೆ ಅಂದರೆ ನೋಡಿ, ಹಿ ಎಕ್ಸ್ಪ್ಲೇನ್ಡ್ ದ ಮೀನಿಂಗ್ ಆ್ಯಂಡ್ ಸ್ಕೋಪ್ ಆಫ್ ದ ಡಿಫ್ರೆಂಟ್ ಪ್ರಾವಿಷನ್ಸ್ ಆಫ್ ದ ಡ್ರಾಫ್ಟ್ ಕಾನ್ಸ್ಟಿಟ್ಯೂಷನ್ ಟು ದ ಅಸೆಂಬ್ಲಿ. ಸೊ ಸಾಕಷ್ಟು ಸ್ಕೋಪ್ಗಳ ಬಗ್ಗೆ ಮಾತಾಡ್ತಾರೆ ಮತ್ತು ಡಿಫ್ರೆಂಟ್ ಪ್ರಾವಿಷನ್ ಸೌಲಭ್ಯಗಳ ಬಗ್ಗೆ ಮಾತಾಡ್ತಾರೆ. ಅಂದರೆ ಸಂವಿಧಾನದಲ್ಲಿ ಸಾಕಷ್ಟು ಸೌಲಭ್ಯಗಳನ್ನು ಕಲ್ಪಿಸಿಕೊಡೋದಕ್ಕೆ ಅವರು ಪ್ರಯತ್ನವನ್ನು ಮಾಡ್ತಾರೆ ಅಂತ ನಾವು ನೋಡ್ತೇವೆ. ಯಾವಾಗಂದರೆ ಚೇರ್ಮನ್ ಆಗಿ ಆಯ್ಕೆಯಾದ ಬಳಿಕ ನೆಹರು ಚೂಸ್ ಅಂಬೇಡ್ಕರ್ ಆ್ಯಸ್ ದ ಫಸ್ಟ್ ಲಾ ಮಿನಿಸ್ಟರ್ ಆಫ್ ಇಂಡಿಯಾ, ರೆಕಗ್ನೈಸಿಂಗ್ ಹಿಸ್ ಕಾಂಟ್ರಿಬ್ಯೂಷನ್ ಇನ್ ದ ಫೀಲ್ಡ್ ಆಫ್ ಲಾ ಆ್ಯಂಡ್ ಲೆಜಿಸ್ಲೇಷನ್ ಅಂತ ನೋಡ್ತೇವೆ. ಸೊ ಇಲ್ಲಿ ನೆಹರೂರವರು
ಅವರು ಪ್ರಧಾನಮಂತ್ರಿ ಆದ ಬಳಿಕ ಈಗ ಅಂಬೇಡ್ಕರ್ ಅವ್ರನ್ನ ಭಾರತದ ಪ್ರಥಮ ಕಾನೂನು ಮಂತ್ರಿಗಳನ್ನಾಗಿ, ಕಾನೂನು ಸಚಿವರನ್ನಾಗಿ ಅವರನ್ನು ಆಯ್ಕೆ ಮಾಡ್ಕೋತಾರೆ. ಯಾವ ರೀತಿ ಅಂದರೆ ಅವರಲ್ಲಿರ್ತಕ್ಕಂಥ ಈ ಕಾನೂನು ಜ್ಞಾನ ಮತ್ತು ಅವರು ಕಾನೂನಿಗೆ ಅಂದರೆ ಸಂವಿಧಾನಕ್ಕೆ ಕೊಟ್ಟಂಥ ಒಂದು ಕಾಂಟ್ರಿಬ್ಯೂಷನ್ ಅನ್ನು ಗುರುತಿಸಿ ಅವರನ್ನು ಏನು ಮಾಡ್ತಾರೆ ಅಂದರೆ ಒಬ್ಬ ಭಾರತದ ಮೊದಲ ಕಾನೂನು ಮಂತ್ರಿಯನ್ನಾಗಿ ಅವರಿಗೆ ಆಯ್ಕೆ ಮಾಡ್ಕೋತಾರೆ. ಹಾಗೆಯೇ ನೋಡಿ, ಲೆಜಿಸ್ಲೇಷನ್ ಅಂದರೆ ಶಾಸಕಾಂಗೀಯ ಅಂತ ಹೇಳ್ತೇವೆ. ಸೊ ಶಾಸಕಾಂಗೀಯ ಮತ್ತು ಕಾನೂನು ಇವೆರಡರ ಬಗ್ಗೆ ಸಾಕಷ್ಟು ಅಗಾಧ ಜ್ಞಾನ ಇತ್ತು. ಅದಕ್ಕೋಸ್ಕರ ಅವರನ್ನು ಮೊದಲ ಕಾನೂನು ಮಂತ್ರಿಯನ್ನಾಗಿ ನೆಹರೂರವರು ಆಯ್ಕೆ ಮಾಡ್ಕೊಳ್ತಾರೆ. ನೋಡ್ರಿ, ಡಾಕ್ಟರ್ BR ಅಂಬೇಡ್ಕರ್ ಡಿಸ್ಕ್ರೈಬ್ಡ್ ದ ಮೆಥಡ್ಸ್ ಆಫ್ ಸಿವಿಲ್ ಡಿಸೊಬಿಡಿಯನ್ಸ್, ನಾನ್ ಕೋಆಪರೇಷನ್ ಆ್ಯಂಡ್ ಸತ್ಯಾಗ್ರಹ ಆ್ಯಸ್ ಗ್ರಾಮರ್ ಆಫ್ ಅನಾರ್ಕಿ ಅಂತ ಹೇಳ್ತಾರೆ. ಸೊ ಹಾಗೆಯೇ ಅಂಬೇಡ್ಕರ್ ಅವರು ಈ ಒಂದು ಪ್ರಜೆಗಳ ಕರ್ತವ್ಯಗಳ ಬಗ್ಗೆ ಮಾತನಾಡ್ತಾ ವಿಶೇಷವಾಗಿ ಈ ಪ್ರಜೆಗಳು ಸಾಮಾಜಿಕ ಅವಿಧೇಯತೆ ಅಂದರೆ ಸರ್ಕಾರದ ವಿರುದ್ಧ ಹೋಗುವಂಥದ್ದು, ಮತ್ತು ನಾನ್ ಕೋಆಪರೇಷನ್ ಅಸಹಕಾರ, ಮತ್ತು ಸತ್ಯಾಗ್ರಹ ಅಂದರೆ ಸರ್ಕಾರದ ಆಜ್ಞೆಗಳಿಗೆ ವಿರುದ್ಧವಾಗಿ ಹೋಗುವಂಥದ್ದು, ಮತ್ತು ಅಸಹಕಾರ ಮತ್ತು ಸತ್ಯಾಗ್ರಹ ಇವೆಲ್ಲವೂ ಕೂಡ ಸ್ವತಂತ್ರ ಭಾರತದಲ್ಲಿ ಸೂಕ್ತವಾದವುಗಳು ಅಲ್ಲ, ಇವು ಅರಾಜಕತೆಗೆ ಹಿಡಿದ ಕೈಗನ್ನಡಿ ಅಂತ ಅವರು ವರ್ಣನೆ ಮಾಡ್ತಾರೆ. ಇವು ಸ್ವತಂತ್ರ ರಾಷ್ಟ್ರದಲ್ಲಿ ಇವುಗಳು ಇರಬಾರ್ದು ಅನ್ನುವಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ. ನೋಡಿ, ಅಂಬೇಡ್ಕರ್ fought against social injustice and for the upliftment of the depressed class. ಸೊ ಅಷ್ಟೆಲ್ಲ ಅಂಬೇಡ್ಕರ್ ಅವರು ಯಾವುದರ ವಿರುದ್ಧ ಹೋರಾಡ್ತಾರೆ ಅಂದರೆ ಸಾಮಾಜಿಕ ಅನ್ಯಾಯದ ವಿರುದ್ಧ ಹೋರಾಟ ಮಾಡ್ತಾರೆ. ಜೊತೆಗೆ ಏನು ಮಾಡ್ತಾರೆ ಅಂದರೆ ಆ ಸಾಮಾಜಿಕವಾಗಿ ಅನ್ಯಾಯಕ್ಕೆ ಒಳಗಾದಂಥ ಡಿಪ್ರೆಸ್ಡ್ ಅಂದರೆ ತುಳಿತಕ್ಕೊಳಗಾದ ವರ್ಗವನ್ನು ಅಪ್ಲಿಫ್ಟ್ಮೆಂಟ್ ಅಂದರೆ ಮೇಲೆತ್ತುವುದಕ್ಕೆ ಅವರು ಪ್ರಯತ್ನವನ್ನು ಮಾಡ್ತಾರೆ. ನೋಡ್ರಿ, ಮಾಡಿಬಿಟ್ಟು ದ ಡೋರ್ಸ್ ವಿಚ್ ಹ್ಯಾಡ್ ಬೀನ್ ಕ್ಲೋಸ್ ಟು ದ ಮೆಂಬರ್ ಆಫ್ ಸ್ಕೆಡ್ಯೂಲ್ಡ್ ಕಾಸ್ಟ್ ಫಾರ್ ಸೆಂಚುರೀಸ್ ಆರ್ ಬೀಯಿಂಗ್ ಓಪನ್ಡ್. ಸೊ ಅಂದರೆ ನೂರಾರು ವರ್ಷಗಳಿಂದ ಏನು ಈ ಒಂದು ಶೆಡ್ಯೂಲ್ ಕಾಸ್ಟ್ ಜನರಿಗೆ ಅವಕಾಶಗಳ ಬಾಗಿಲುಗಳು ಏನು ಮುಚ್ಚಲ್ಪಟ್ಟಿದ್ದು ಅವುಗಳು ಪುನಃ ತೆರೆಯುವಂಥ ಪ್ರಯತ್ನವನ್ನು ಅಂಬೇಡ್ಕರ್ ಅವರು ಮಾಡಿದರು ಅಂತ ನಾವು ನೋಡ್ತೇವೆ. ನೋಡ್ರಿ, ಯಾವ ಮೂಲಕ? ಸಂವಿಧಾನದ ಮೂಲಕ. ಮಹಾತ್ಮ ಗಾಂಧೀಜಿ ಸ್ಟ್ರೆಸ್ಡ್ ದ ಡ್ಯೂಟೀಸ್ ಆ್ಯಂಡ್ ಡಾಕ್ಟರ್ BR ಅಂಬೇಡ್ಕರ್ ಸ್ಟ್ರೆಸ್ಡ್ ದ ರೈಟ್ಸ್ ಆ್ಯಂಡ್ ಟುಗೆದರ್ ದೇ ಬ್ರಾಟ್ ರೆವಲ್ಯೂಷನ್ ಇನ್ ಸೋಷಿಯಲ್ ಥಾಟ್. ಸೊ ಅಷ್ಟೇ ಅಲ್ಲ, ಮಹಾತ್ಮ ಗಾಂಧೀಜಿರವರು ಸ್ಟ್ರೆಸ್ ಅಂದರೆ ಒತ್ತಿ ಹೇಳೋದು, ಅದನ್ನು ಫೋಕಸ್ ಆಗಿ ಹೇಳೋದು. ಏನನ್ನ ಹೇಳಿದ್ರು ಅಂದರೆ ಡ್ಯೂಟೀಸ್ ಅಂದರೆ ಮೇಲ್ವರ್ಗದ ಜನರ ಕರ್ತವ್ಯಗಳೇನು ಅನ್ನೋದ್ರ ಬಗ್ಗೆ ಮಹಾತ್ಮ ಗಾಂಧೀಜಿ ಹೇಳಿದರೆ, ಅದೇ ಅಂಬೇಡ್ಕರ್ ಅವರು ಕೆಳವರ್ಗದ ಜನರು ತಮ್ಮ ಹಕ್ಕುಗಳು ಏನು ಅನ್ನೋದ್ರ ಬಗ್ಗೆ ಜನರಲ್ಲಿ ಜಾಗೃತಿಯನ್ನು ಮೂಡಿಸಿದರು. ಆ ಮೂಲಕ ಈ ಇಬ್ಬರು ಮಹಾತ್ಮರು ಅಂದರೆ ಗಾಂಧೀಜಿಯವರಾಗಿರ್ಬೋದು, ಅಂಬೇಡ್ಕರ್ ಅವರಾಗಿರ್ಬೋದು, ಇವರಿಬ್ಬರು ಕೂಡ ಗ್ರೇಟ್ ಲೀಡರ್ ಏನು ಮಾಡಿದ್ರು ಅಂದರೆ ಒಂದು ಸಾಮಾಜಿಕ ಕ್ರಾಂತಿಯಲ್ಲಿ ತರೋದಕ್ಕೆ ಒಂದು ಪ್ರಮುಖ ಪಾತ್ರವನ್ನು ವಹಿಸಿದರು ಅಂತ ನೋಡ್ತೇವೆ. ಆಮೇಲೆ ಡಾಕ್ಟರ್ ಅಂಬೇಡ್ಕರ್ ವಾಸ್ ಡಿಸ್ಕ್ರೈಬ್ಡ್ ಆ್ಯಸ್ ಅ ಸಿಂಬಲ್ ಆಫ್ ರಿವೋಲ್ಟ್ ಬೈ ಜವಾಹರ್ಲಾಲ್ ನೆಹರು ಅಂತ ನೋಡ್ತೇವೆ. ಅಂದರೆ ಅಂಬೇಡ್ಕರ್ ಅವರು ಅವರಲ್ಲಿರ್ತಕ್ಕಂಥ ಒಂದು ವ್ಯಕ್ತಿತ್ವವನ್ನು ಕಂಡು ಇಲ್ಲಿ ಜವಾಹರ್ಲಾಲ್ ನೆಹರು ಅವರು ಅವರನ್ನು ಏನಂತ ಕರೀತಾರೆ? ಸಿಂಬಲ್ ಆಫ್ ರಿವೋಲ್ಟ್, ಕ್ರಾಂತಿಯ ಸಂಕೇತ ಅಂಥೇಳಿ ಅವರನ್ನು ಹಾಡಿ ಹೊಗಳ್ತಾರೆ. ಇದು ಯಾವಾಗಂದರೆ ಲೋಕಸಭೆ ಜರುಗುವಂಥ ಸಂದರ್ಭದಲ್ಲಿ ಲೋಕಸಭೆಯಲ್ಲಿ ಈ ಮಾತನ್ನು ನೆಹರೂಜಿರವರು ಅಂಬೇಡ್ಕರ್ ಅವರನ್ನು ಕುರಿತು ಹೇಳಿರುವಂಥದ್ದು. ಸೊ ಐ ಹೋಪ್ ಈ ಒಂದು ಸಮ್ರಿ ನಿಮಗೆ ಎಕ್ಸಾಮಲ್ಲಿ ಈ ಒಂದು ಲೆಸನ್ಗೆ ಸಂಬಂಧಪಟ್ಟಂತೆ ಯಾವುದೇ ಪ್ರಶ್ನೆ ಕೇಳಿದ್ರು ನೀವು ಈಸಿಯಾಗಿ ಬರಲಿಕ್ಕೆ ಒಂದು ಅನುಕೂಲ ಆಗ್ತದೆ. ಮತ್ತು ಈ ಸಮ್ರಿನ ಒಂದು ವೇಳೆ ಬ್ಯಾಟ್ ಮಾಡಿದರೆ ಡೆಫಿನೆಟ್ಲಿ ನೀವು ಉತ್ತಮ ಅಂಕಗಳನ್ನು ಕೂಡ ಸಂಪಾದನೆ ಮಾಡ್ಬೋದು ಅಂತ ಹೇಳ್ತಾ, ಇಫ್ ಯು ಲೈಕ್ ಯು ಕ್ಯಾನ್ ಶೇರ್ ಸಬ್ಸ್ಕ್ರೈಬ್ ದ ಚಾನಲ್ ಅಂತ ಹೇಳ್ತಾ, ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗೋಣ. ಸೊ ನಾನು ಈಗಾಗಲೇ ಹೇಳಿರುವ ಹಾಗೆ ನಿಮಗೆ ಅಂದರೆ ರಿಯೋನ್ ಮೇಡಿಯೋ, ದ ಜೆಂಟಲ್ಮನ್ ಆಫ್ ರಿಯೋನ್ ಮೇಡಿಯೋ ಆ್ಯಂಡ್ ದ ಕನ್ಸರ್ಟ್. ಸೊ 2 ಲೆಸನ್ಗಳಿಗೆ ಸಂಬಂಧಪಟ್ಟಂಥ ಕೇವಲ 13 ವಾಕ್ಯಗಳಲ್ಲಿ ಮಾಡಿರುವಂತಹ ಸಮ್ರಿನ ಈ ವಿಡಿಯೋನ ಡಿಸ್ಕ್ರಿಪ್ಷನಲ್ಲಿ ನಾನು ಅದರ ಒಂದು ಲಿಂಕನ್ನು ಶೇರ್ ಮಾಡಿರ್ತೀನಿ. ಸೊ ಅಲ್ಲಿಂದ ಕೂಡ ನೀವು ಯಾವ ವಿಡಿಯೋಗಳನ್ನು ಕೂಡ ವೀಕ್ಷಿಸ್ಬೋದು ಅಂತ ಹೇಳ್ತಾ, ಸೊ ಧನ್ಯವಾದ. ಜೈ ಹಿಂದ್.